ಹೇ ಗುರು, ಒಂದು ದೃಷ್ಟಿಗೆ ಇಷ್ಟೊಂದು ಪವರ್ ಐತೆ ಅಂತ ನನಗೆ ಇವತ್ತು ಗೊತ್ತಾಯ್ತು ಗುರು. ವ್ಲಾಗ್ ಮಸ್ತ್ ಆಗೈತೆ, ವಿಡಿಯೋ ಎಂಡ್ ವರ್ಗು ನೋಡಿ. ಹೆಲೋ ಗುರು, ಅಸ್ಸಲಾಮ್ ಅಲೈಕುಮ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗರ್. ಮತ್ತೆ ಬೆಳಗ್ಗೆ ಮುದ್ದೆ ಹಾಕಿ ತೋರಿಸ್ತಾ ಇದ್ದೀನಿ ಅಂತ ಯಾರು ಶಾಕ್ ಆಗಬೇಡಿ ಗುರು. ಯಾಕಂದ್ರೆ ಸೇರಿಯಲ್ಲಿ ಮುದ್ದೆ ತಿಂದ್ರೆ ಶಕ್ತಿ ಜಾಸ್ತಿ ಬರುತ್ತೆ ಅಂತ ನಮ್ಮ ಅಮ್ಮ ಹೇಳಿದ್ರು. ಅದಕ್ಕೆ ಇವತ್ತು ಮುದ್ದೆನೆ ಬಾರಿಸಿದೆ. ಮತ್ತೆ ಮುದ್ದೆ ಬಾರಿಸಿ ಇವನ್ ಯಾರು ಗುರು ಹಿಂಗ್ ಮಲ್ಕಂತವನೆ ಅಂತ ಶಾಕ್ ಆಗಬೇಡಿ. ಯಾಕಂದ್ರೆ ಇವತ್ತು ತಲೆನೋವು ಮತ್ತೆ ನೆಗಡೆ ಜಾಸ್ತಿ ಐತೆ, ಅದಕ್ಕೋಸ್ಕರ ತಿನ್ಬಿಟ್ಟು ಹಂಗೆ ಬಿತ್ಕೊಬಿಟ್ಟೆ. ಮತ್ತೆ ಬೆಳಗ್ಗೆ 5:30 ಮಲ್ಕೊಂಡು ಮಧ್ಯಾಹ್ನ 3:30 ಕಣ್ಣು ಈ ತರ ಇರುತ್ತೆ ಗುರು. ನೋಡಿ ಯಾವ ತರ ಇದೆ. ಮತ್ತೆ ಟೈಮ್ 3:30 ಆಗೋಗಿತ್ತು ಅಂತ ಬೇಗ ಬ್ಯಾಂಕ್ ಕಡೆ ಹೊರಟೆ. ಮತ್ತೆ ಬ್ಯಾಂಕ್ ಕಡೆ ಹೊರಟವಾಗ ನನ್ನ ಕಣ್ಣಿಗೆ ನಾನು ತಂದಿದ್ದು ಹುಣಸೆಕಾಯಿ ಬಿತ್ತು ಗುರು. ನನ್ನ ಹುಣಸೆಕಾಯಿ ತಂದಿರೋದ್ರ ಬಗ್ಗೆ ಹಿಂಗಾಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವೇ ನೋಡಿ. ಬಂದ್ರೆ ಎಷ್ಟು ತಗೊಂಡೋಯ್ತು? ನಾನು ತಂದಿದ್ದೆ ಅಲ್ವಾ ಇದು? ನಾನು ತಂದಿದ್ದ? ಅರೆ ಗೈಸ್, ಇವತ್ತು ನಮ್ಮ ಜೊತೆ ಗದಾರಿ ಆಗೋಯ್ತು. ನಾನು ತಂದಿದ್ರೆ ಇದ್ರಲ್ಲಿ ಇನ್ನು ಕೋತಿ ಎತ್ಕೊಂಡು ಹೊರಟೋದು ಅಂತ. ಮತ್ತೆ ಹೋದ್ರೆ ಹೋಯ್ತು ಅಂತ ಅನ್ಕೋಬಿಟ್ಟು ನಾನು ಡೈರೆಕ್ಟ್ ಬ್ಯಾಂಕ್ ಕಡೆ ಬಂದೆ ಗುರು. ಯಾಕಂದ್ರೆ ನಂದೇನೋ KYC ಪ್ರಾಬ್ಲಮ್ ಇತ್ತು. ಮತ್ತೆ ಅದನ್ನೆಲ್ಲ ಮಾಡಿಸ್ಕೊಂಡು ಇಲ್ಲಿಂದ ನಾನು ಡೈರೆಕ್ಟ್ ಮನೆ ಕಡೆ ಹೊರಟೆ. ಮತ್ತೆ ಹಂಗೆ ಮನೆ ಕಡೆ ಹೋಗುವಾಗ ನನಗೆ ಜ್ಞಾಪನ ಬಂತು, ನಮ್ಮಮ್ಮ ಹಾಲು ತಗೋ ಬಂದಿದ್ರು. ಅದಕ್ಕೋಸ್ಕರ ನಮ್ಮ ಬೇಕ್ರಿಗೆ ಬಂದ್ಬಿಟ್ಟು ಹಾಲನ್ನ ತಕೊಂಡು ಇಲ್ಲಿಂದ ನಾನು ಡೈರೆಕ್ಟ್ ಮನೆ ಕಡೆ ಹೊರಟೆ. ಅಂತೂ ಮನೆಗೆ ಹೋಗ್ಬಿಟ್ಟು ಹಾಲು ಕೊಟ್ಬಿಟ್ಟು ಡೈರೆಕ್ಟ್ ಫೀಲ್ಡ್ ಹತ್ರ ಬಂದೆ ಗುರು. ನಾನು ಬಂದಿದ ತಕ್ಷಣ ನಮ್ಮ ಚಿರು ಬ್ಯಾಟಿಂಗ್ ಇಳ್ದ. ನೋಡಿ 6 ಹೊಡೆದ ಅಂತ ಎಲ್ಲರೂ ಅನ್ಕೋಬಿಟ್ರು. ಆದ್ರೆ ಅದನ್ನ ನೋಡಿದ್ರೆ ಕ್ಯಾಚ್ ಔಟ್ ಆಗೋಗ್ಬಿಟ್ಟ. ಯಾವ ಇವೆಲ್ಲ ಬಿಡೋದಿಲ್ಲ. ಮತ್ತೆ ಅಂತೂ ಚಿರು ಆಡಿದ ಬ್ಯಾಟಿಂಗ್ ನಾನು ನೋಡ್ಕೊಬಿಟ್ಟು ಇಫ್ತಾರಿಗೆ ಟೈಮ್ ಆಗಿತ್ತು ಅಂತ ನಮ್ಮ ಕುಳ್ಳ ಬಂದಿದ್ದ. ಅವನ ಜೊತೆನೆ ಇಲ್ಲಿಂದ ನಾನು ಡೈರೆಕ್ಟ್ ಮಸೀದಿ ಕಡೆ ಹೊರಟೆ. ಮತ್ತೆ ಇವತ್ತು ಬರೋಷ್ಟೊತ್ತಿಗೆ ಲೇಟ್ ಆಗೋಗಿತ್ತು ಅಂತ ಬೇಗ ಪ್ಲೇಟ್ಗಳಿಗೆ ಹಾಕ್ಬಿಟ್ಟು ಅದನ್ನೆಲ್ಲ ಹುಡುಗರು ಕೊಟ್ಬಿಟ್ಟು ಇಫ್ತಾರಿ ಮಾಡಕ್ ಕೂತ್ಕೊಂಡೆ. ಮತ್ತೆ ಹಿಂದೇನಂತೆ ಇಫ್ತಾರಿ ಮತ್ತೆ ನಮಾಜ್ ಎರಡೂ ಜೊತೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಚೆಗೆ ಬಂದೆ ಗುರು. ಇವತ್ತಿನ ವ್ಲಾಗ್ ಗೆಲ್ಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಗುರು. ನಿಮ್ ದುಡ್ಡೇನೋಗಲ್ಲ.